ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಅನಿಲ್. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನಲ್ಲಿ ಭಾರಿ ಮಳೆ, ಸಮೃದ್ಧವಾಗಿ ಬೆಳೆದು ನಿಂತ ಬೆಳೆಗಳು ನೀರು ಪಾಲು, ಸಂಕಷ್ಟದಲ್ಲಿ ರೈತರು, ಬೆಳೆ ಪರಿಹಾರಕ್ಕೆ ಆಗ್ರಹ. ಪ್ರವಾಹದಿಂದ ಮುಳುಗಡೆಯಾದ ಭೀಮಾ ತೀರದ ಗ್ರಾಮಗಳು, ಸಂತ್ರಸ್ತರ ಸಹಾಯಕ್ಕೆ ನಿಂತ ದೇಶ ರಕ್ಷಕ ಪಡೆ ಮತ್ತು ಸ್ವದೇಶಿ ಜಾಗರಣ ಮಂಚ, ಗ್ರಾಮ ಮತ್ತು ಸಹಾಯ ಕೇಂದ್ರಗಳಿಗೆ ಭೇಟಿ ನೀಡಿ ಸೇವಾ ಕಾರ್ಯ. ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿಗೆ ನಿರ್ದೇಶಕರ ಆಯ್ಕೆ, 15 ಕ್ಷೇತ್ರಗಳಿಗೆ ನಡೆಯಿತು ಅವಿರೋಧ ಆಯ್ಕೆ. ಅವಿರೋಧ ಆಯ್ಕೆಯ ಮೂಲಕ ಚುನಾವಣೆಯ ಖರ್ಚು ಕಡಿತಗೊಳಿಸಿದ ಜನಪ್ರತಿನಿಧಿಗಳು. ಶಮನೇವಾಡಿ ಗ್ರಾಮ ಪಂಚಾಯಿತಿಗೆ ಆಂಬ್ಯುಲೆನ್ಸ್ ದೇಣಿಗೆ ನೀಡಿದ ವೈದ್ಯರು, ಹುಟ್ಟಿದೂರಿನ ಋಣ ತೀರಿಸಲು ಅಳಿಲು ಸೇವೆ ಮಾಡಿದೆ ಎಂದ ವೈದ್ಯರು, ನಿಸ್ವಾರ್ಥ ಸೇವೆ ಕೈಯುತ್ತಿರುವ ಡಾಕ್ಟರ್ ರಾವ್ ಸಾಹೇಬ್ ಮಡಿವಾಳರ್. ಬೆಡಕಿಹಾಳದಲ್ಲಿ ದಸರಾ ಉತ್ಸವ ಕಾರ್ಯಾಲಯದ ಉದ್ಘಾಟನೆ, ಶೀಘ್ರದಲ್ಲೇ ದಸರಾ ಉತ್ಸವಕ್ಕೆ 2 ಎಕರೆ ಜಮೀನು ಖರೀದಿ, ಕಾರ್ಯಾಲಯದ ಉದ್ಘಾಟನೆ ವೇಳೆ ಅಶೋಕ್ ನಾರೆ ಘೋಷಣೆ. ಚಿಕ್ಕೋಡಿ ತಾಲೂಕಿನ ಬೆಡಕಿಹಾಳದಲ್ಲಿ ದಸರಾ ಉತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅಶೋಕ್ ನಾರೆ ಅವರು ಅತಿ ಶೀಘ್ರದಲ್ಲಿಯೇ ದಸರಾ ಉತ್ಸವಕ್ಕಾಗಿ 2 ಎಕರೆ ಜಮೀನು ಖರೀದಿಸಲಾಗುವುದೆಂದು ಘೋಷಣೆ ಮಾಡಿದರು. ಮಹಾಮಾರಿ ಕೊರೋನಾ ಹಿನ್ನೆಲೆಯಲ್ಲಿ ಅದ್ದೂರಿಯ ಬೆಡಕಿಹಾಳದ ದಸರಾ ಉತ್ಸವವನ್ನು ಈ ಬಾರಿ ಅತ್ಯಂತ ಸರಳವಾಗಿ ಆಚರಿಸಲಾಗುತ್ತಿದ್ದು, ಭಕ್ತರ ಜನದಟ್ಟಣೆ ಕಡಿಮೆ ಮಾಡುವುದಕ್ಕೋಸ್ಕರ ಗ್ರಾಮಸ್ಥರು ತಮ್ಮ ಪರ ಊರಿನ ಸಂಬಂಧಿಕರನ್ನ ಕರೆಸಿಕೊಳ್ಳಬಾರದು ಹಾಗೂ ವಿಜಯದಶಮಿಯಂದು ನಡೆಯಲಿರುವ ಪಲ್ಲಕ್ಕಿ ಉತ್ಸವದ ಸಂದರ್ಭದಲ್ಲಿ ಅತ್ಯಂತ ಕಡಿಮೆ ಭಕ್ತರಿಂದ ಸುರಕ್ಷಿತ ಅಂತರದೊಂದಿಗೆ ಮಾಸ್ಕ್ ಧರಿಸಿ ಕೇವಲ ಪರಂಪರೆಯ ಕರಡಿ ಮಜಲು ವಾದ್ಯದೊಂದಿಗೆ ಪಲ್ಲಕ್ಕಿ ಉತ್ಸವ ನಡೆಯಲಿದೆ ಎಂದು ದಸರಾ ಕಮಿಟಿಯ ಅಧ್ಯಕ್ಷರಾದ ಅಶೋಕ್ ನಾರೆ ತಿಳಿಸಿದರು. ಅವರು ನಿಪ್ಪಾಣಿ ತಾಲೂಕಿನ ಬೆಡಕಿಹಾಳ ಗ್ರಾಮದಲ್ಲಿ ದಸರಾ ಉತ್ಸವ ಸಮಿತಿ ಕಾರ್ಯಾಲಯವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಪ್ರಾರಂಭದಲ್ಲಿ ಉತ್ಸವ ಸಮಿತಿಯ ಹಿರಿಯ ಸದಸ್ಯರಾದ ಮಲಗೌಡ ಕೂಟ್ನವರ್ ಇತ್ತೀಚೆಗೆ ನಿಧನ ಹೊಂದಿದ್ದರಿಂದ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಇವತ್ತಿನ ದಿವಸ ನಮ್ಮ ದಸರಾ ಕಮಿಟಿಯ ಸದಸ್ಯರಾದ ಮಲಗುಂಡ ಕೂಟ್ನವರಿಂದ ನನ್ನನ್ನು ಬಿಟ್ಟು ಅಗಲಿದ್ದಾರೆ. ಅದರ ಸಲುವಾಗಿ ನಾವು ಇವತ್ತಿನ ದಿವಸ ಮೊಟ್ಟ ಅವ್ರ ಶ್ರದ್ಧಾಂಜಲಿ ಅರ್ಪಣೆ ಮಾಡಬೇಕು ಮತ್ತು 2 ಗಂಟೆ ಮೌನ ಪಾಲಿಸ್ಬೇಕಂತೇಳಿ ನಾ ಎಲ್ಲರಿಗೂ ಕೇಳ್ಬೋದು. ತದನಂತರ ಕಲ್ಯಾಣ ಸಿದ್ದೇಶ್ವರ್ ಜೀರ್ಣೋದ್ಧಾರ ಕಮಿಟಿ ಮತ್ತು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳೊಂದಿಗೆ ಮಾತನಾಡಿದ ಅಶೋಕ್ ನಾರೆ ಅವರು ಅತಿ ಶೀಘ್ರದಲ್ಲಿಯೇ ಭಕ್ತರ ವಂತಿಗೆಯಿಂದ ಸಂಗ್ರಹವಾದ ದೇಣಿಗೆಯಲ್ಲಿ ಸಿದ್ದೇಶ್ವರ ದಸರಾ ಉತ್ಸವಕ್ಕಾಗಿ 2 ಎಕರೆ ಭೂಮಿಯನ್ನ ಖರೀದಿಸಲಾಗುತ್ತಿದೆ ಎಂದರು. ಪ್ರಸಕ್ತ ವರ್ಷವೂ ಸದ್ಭಕ್ತರು ದೇಣಿಗೆಯನ್ನ ಸಲ್ಲಿಸಬೇಕೆಂದು ವಿನಂತಿಸಿದ್ರು. ಎಲ್ಲ ಕಾರ್ಯಕ್ರಮಗಳನ್ನ ದಸರಾ ಈ ಕೋವಿಡ್ ಇತರ ಕಾರಣದಿಂದ ರದ್ದು ಮಾಡಲಾಗಿದೆ. ಆದ್ರೆ ಧಾರ್ಮಿಕ ಕಾರ್ಯಕ್ರಮ ಏನಿದವು ಅವು ಮಾಡೋದಕ್ಕೆ ತಿಳಿದ ಎಲ್ಲ ಧಾರ್ಮಿಕ ಕಾರ್ಯಕ್ರಮ ಮಾಡೋದ. ಈ ಪ್ರತಿ ವರ್ಷದಂತೆ ಈ ವರ್ಷನೂ ದಸರಾ ಸಿದ್ದೇಶ್ವರ ದಸರಾ ಮಹೋತ್ಸವ ಕಮಿಟಿ ಆಫೀಸನ್ನು ಈ ದಿವಸ ಓಪನಿಂಗ್ ಮಾಡಿದ್ದೇವೆ. ಆದ್ರೆ ಇದ್ರ ಹೊರಗಡೆ ತಗೊಳ್ಳೋದು ನಾವು ಠರ್ಸಿದ್ದೇವೆ ಈಗ. ಯಾಕಂದ್ರೆ ನಮ್ಮ ಯಾತ್ರಾಕ ಜಾಗ ಇಲ್ಲಾಗೈತಿ. ಜಾಗ ತಗೋಬೇಕಂತೇಳಿ ಒಂದು ನಾವು ವಿಚಾರ ಮಾಡ್ಕೊಂಡ ಊರು ಸಮೀಪ ಎಲ್ಲೇ 1 ಎಕರೆ ಜಾಗ ತಗೋಬೇಕು ಅಂತೇಳಿ ನಮ್ದೊಂದು ತಲೆಯಾಗ ವಿಷಯ ಐತಿ. ಆ ಥರದರ್ಶನ ನಾವು ಹೊರಗಡೆ ಒಂದು ಜರ ಹೆಚ್ಚಿನ ಎಲ್ಲ ಜನರ ಭಕ್ತರು ಕೊಡಬೇಕು. ಇದೇ ವೇಳೆಗೆ ಕೇಬಲ್ ಧಾರಕ ಅಶೋಕ್ ಅರಗಿ ಅವರು ಮಾತನಾಡಿ, ಗ್ರಾಮಸ್ಥರು ಆದಷ್ಟು ತಮ್ಮ ಸಂಬಂಧಿಕರನ್ನ ಪ್ರಸಕ್ತ ವರ್ಷದ ದಸರಾ ಉತ್ಸವಕ್ಕೆ ಕರೆಸಿಕೊಳ್ಳದೆ ಇರುವುದು ಉತ್ತಮ ಎಂದು ತಿಳಿಸಿದರು. ಈ ಕುರಿತು ಗ್ರಾಮ ಪಂಚಾಯಿತಿ ವತಿಯಿಂದ ಡಂಗೂರ ಸಾರಲಾಗುವುದೆಂದು ತಿಳಿಸಿ, ಜಿಲ್ಲಾಧಿಕಾರಿಗಳ ಆದೇಶದಂತೆ ಕೊರೋನಾ ತಡೆಗಟ್ಟಲು ಜನದಟ್ಟಣೆಯನ್ನ ಕಡಿಮೆ ಮಾಡಲು ಎಲ್ಲರೂ ಸಹಕರಿಸಬೇಕು ಎಂದರು. ಸಾಯಂಕಾಲ ಗುಡಿಯಾಗ ವಾಪಸ್ತೀವಿ, ಮಾಸ್ಕ್ ವಾಪಸೋದು ಎಲ್ಲ ಮಂದಿದ ವ್ಯವಸ್ಥೆ ಮಾಡ್ತೀವಿ ಕಮಿಟಿ ವತಿಯಿಂದ. ಅದಲ್ಲದೆ ಊರಾಗ ಸುಧಾ ಎಲ್ಲ ಕಡೆ ಅನೌನ್ಸ್ ಮಾಡೋದು ಮಾಡಿದ್ವಿ. 1-2-3 ಸಲ ಈ 9 ದಿವಸ ಒಳಗೆ 1-4 ಸಲ ಅನೌನ್ಸ್ ಮಾಡೋದೈತಿ. ಯಾರೂ ಅವನೇ ಕರೆಸ್ಬೇಡ್ರಿ ಮತ್ತು ಅವು ಹೊರಗೆ ಹೋಗ್ಬೇಡ್ರಿ. ಯಾಕಂದ್ರೆ ದಸರಾಕ್ಕೆ ಯಾರನ್ನೂ ಕರೆಸ್ಬೇಡ್ರಿಂದ ಅದು ಎಲ್ಲ ಡಂಗರ ಬೆಳಿಗ್ಗೆ ಅಥವಾ ಎಲ್ಲರಿಗೆ ಅನೌನ್ಸ್ ಮಾಡೋದು. ಸಮಾರಂಭದಲ್ಲಿ ವಿಲಾಸ್ ತರ್ಕಾರ್, ಬಾಬುರಾವ್ ಚೌಗುಲೆ, ಮಹಾವೀರ್ ಸಿರಗಣ್ಣವರ್, ಶಿವಪ್ಪ ಸುಬೇದಾರ್, ರಾಜೀವ್ ಚೌಗುಲೆ, ಆರ್ಜಿ ದೋಮಣೆ, ಕಲ್ಲು ಚಿಂಚನಿ, ಅನಿಲ್ ದೇಶಪಾಂಡೆ,
ಅಶೋಕ್ ಸುಬೇದಾರ್ ಸೇರಿದಂತೆ ಕಲ್ಯಾಣ ಸಿದ್ದೇಶ್ವರ್ ಜೀರ್ಣೋದ್ಧಾರ ಸಮಿತಿಯ ಸದಸ್ಯರು, ದಸರಾ ಉತ್ಸವ ಕಮಿಟಿಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬೈಲಹೊಂಗಲ ತಾಲೂಕಿನ ಮರಕುಂಬಿಯಲ್ಲಿ ಹಲವು ಸಂಘಟನೆಗಳ ಪರಿಶ್ರಮದ ಫಲವಾಗಿ ವೀರಮರಣವನ್ನಪ್ಪಿದ ಯೋಧ ಮಲ್ಲಪ್ಪ ಜಕಾತಿ ಅವರ ಸ್ಮಾರಕ ಮರುಸ್ಥಾಪನೆಗೊಂಡಿದ್ದು, ಸ್ಮಾರಕದ ಉದ್ಘಾಟನೆಯನ್ನ 3000 ಮಠದ ಶ್ರೀ ನೀಲಕಂಠೇಶ್ವರ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನೆರವೇರಿಸಲಾಯಿತು. ಬೈಲಹೊಂಗಲದ 3000 ಮಠದ ಪರಮಪೂಜ್ಯ ಶ್ರೀ ನೀಲಕಂಠೇಶ್ವರ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ವೀರ ಮರಣವನ್ನಪ್ಪಿದ ಯೋಧ ಶ್ರೀ ಮಲ್ಲಪ್ಪ ಜಕಾತಿಯವರ ಸ್ಮಾರಕವನ್ನು ಉದ್ಘಾಟನೆ ಮಾಡಲಾಯಿತು. ಹಲವು ವರ್ಷಗಳಿಂದ ವೀರ ಯೋಧನ ಸ್ಮಾರಕ ತಿಪ್ಪೆಯಲ್ಲಿ ಬಿದ್ದು ಗಬ್ಬು ನಾರುವಂತಾಗಿತ್ತು. ಇನ್ನು ಹಲವು ಸಂಘಟನೆಗಳ ಪರಿಶ್ರಮದ ಫಲವಾಗಿ ಇಂದು ವೀರ ಯೋಧನ ಸ್ಮಾರಕ ಮರುಸ್ಥಾಪನೆಗೊಂಡಿದೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ವೀರು ದೊಡ್ಡವೀರಪ್ಪನವರ್ ಮಾತನಾಡಿ, ಸಮಸ್ತ ಯೋಧರನ್ನ ಸ್ಮರಿಸಿ ಯುವಕರಲ್ಲಿ ದೇಶಭಕ್ತಿಯ ಅರಿವು ಮೂಡಬೇಕಿದೆ ಎಂದರು. ಒಂದು ದೇಶ ಸದೃಢವಾಗಬೇಕಾದರೆ ಯುವಕರ ಪಾತ್ರವೂ ಸಹ ಬಹುಮುಖ್ಯವಾಗಿದೆ. ಇನ್ನು ಹೆಚ್ಚೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಸೇನೆಗೆ ಸೇರಬೇಕೆಂದು ತಿಳಿಸಿದರು. ಈ ವೇಳೆ ಬೈಲಹೊಂಗಲ್ ಶಾಸಕರಾದ ಶ್ರೀ ಮಹಾಂತೇಶ್ ಕೌಜಲ್ಗಿ, ಮಾಜಿ ಶಾಸಕರಾದ ವಿಶ್ವನಾಥ್ ಪಾಟೀಲ್, ತಹಶೀಲ್ದಾರ್ ಡಾಕ್ಟರ್ ದೊಡ್ಡಪ್ಪ ಹೂಗಾರ್, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಬಸವರಾಜ್ ಪಂಡಿವಡ್ಡರ್, ಡಾಕ್ಟರ್ ಮಂಜುನಾಥ್ ಮೂದಕನ್ ಗೌಡರ್, ಡಾಕ್ಟರ್ ಶರಣ್ ಅಂಗಡಿ ಹಾಗೂ ಬೈಲಹೊಂಗಲ್ ನಾಡಿನ ಸಮಸ್ತ ನಾಗರಿಕರು ಉಪಸ್ಥಿತರಿದ್ದರು. ಇದು ಭಾರತ ಮಾತೆಯನ್ನು ಮನದಾಳದಲ್ಲಿ ನೆನೆಯುತ್ತಾ ಇವತ್ತಿನ ದಿವಸ ನಮ್ಮ ಮರಕುಂಬಿ ಗ್ರಾಮದ ಮಲ್ಲಪ್ಪ ಜಕಾತಿಯವರ ಒಂದು ಸ್ಮಾರಕದ ಉದ್ಘಾಟನೆ ಸಮಾರಂಭವನ್ನು ಇಟ್ಟುಕೊಂಡಿದ್ದೀವಿ. ಇದು 2003ರಲ್ಲಿ ಅವರು ಶಹೀದಾಗಿದ್ದರು. ಅಲ್ಲಿಂದ ಒಂದಷ್ಟು ಇಲ್ಲಿ ಸಂಘಟನೆಗಳು ಕೂಡಿಕೊಂಡು ಅದನ್ನು ನಾವು ಸ್ಮಾರಕ ಅವಾಗಲೇ ಮಾಡಬೇಕಂತೇಳಿ ಪ್ರಯತ್ನ ಮಾಡಿದರು. ಇಲ್ಲಿಯ ಜನಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು ಅದಕ್ಕೆ ಯಾವುದೇ ಸ್ಪಂದನೆ ನೀಡಿರಲಿಲ್ಲ. ಅದಕ್ಕಾಗಿ ಇಲ್ಲಿಯ ದೇಶಭಕ್ತರು ಎಲ್ಲರೂ ಕೂಡಿಕೊಂಡು ನಮಗೊಂದು ಕಾಲ್ ಮಾಡಿದರು, ಸರ್ ಹಿಂಗೆ ಆಗೈತೆ ಅಂತಂದರು. ಈಗ 2 ವರ್ಷದ ನಾವು ಬಂದು ಎಲ್ಲರೂ ಸ್ವಚ್ಛ ಮಾಡಿ ಮತ್ತೆಲ್ಲ ಇಲ್ಲಿ ಗ್ರಾಮದ ಜನಸ್ಥರು ಬಂದಿದ್ದರು. ಎಲ್ಲರೂ ಕೂಡ್ಕೊಂಡು ಏನೋ ಒಂದು ಇದನ್ನು ಜೀರ್ಣೋದ್ಧಾರ ಮಾಡೋಣ ಅಂತೇಳಿ ಅವಾಗ ಆಶ್ವಾಸನೆ ನಾವೆಲ್ಲರೂ ಕೂಡ ಮಾಡಿದ್ದೀವಿ. ಅದೇ ರೀತಿಯಾಗಿ ಇಲ್ಲಿ ಜಡ್ಪಿ ಅವರಿಂದ ಒಂದು 2 ಲಕ್ಷ ಹಾಕಿಸಿ ಉಳಿದಂತಹ ಒಂದು ಹಣವನ್ನು ನಾವೆಲ್ಲರೂ ಗೆಳೆಯರು ಕೂಡ್ಕೊಂಡು ಇವತ್ತಿನ ದಿವಸ ಈ ಸ್ಮಾರಕವನ್ನು ನಾವು ಮಾಡಿದ್ದೀವಿ. ಜಡ್ಪಿ ಅವರು ಕೊಟ್ಟಿರುವಂಥ 2 ಲಕ್ಷ ರೂಪಾಯಿ ಬಿಟ್ಟು ಸರ್ಕಾರದಿಂದ ಏನಾದರೂ ಅನುದಾನ ಪಡ್ಕೊಂಡು ಯಾವುದು ಬಂದಿಲ್ಲ. ಇಲ್ಲಿ ಲೋಕಲ್ MLA MP ಗಳು ನಾವು ಹೋಗಿಲ್ಲ. ಓಕೆ, ಯಾಕಂತಂದ್ರೆ ನಾವು ಇನ್ನೊಬ್ರು ರಾಜಕೀಯ ಥರ ಮಾಡೋದು ಬೇಡ ಅಂತ ನಾವು ಯಾರಂತಕ್ಕೆ ಹೋಗಿಲ್ಲ. ನಾವು ದೇಶ ಭಕ್ತರಿಂತಕ್ಕನ ಯಾರ್ಯಾರು ಎಷ್ಟೆಷ್ಟು ಅವರವರ ಇಚ್ಛೆ ಅನುಸಾರವಾಗಿ ಯಾರ್ಯಾರು ಎಷ್ಟೆಷ್ಟು ಅವ್ರ ಭಕ್ತಿಯಿಂದ ಏನು ಮಾಡಿದಾರೋ ಅವ್ರಿಗೆ ಅವ್ರು ಎಷ್ಟು ಹೋಗಿದಾರೋ ಯಾವ ರಾಜಕೀಯವ್ರಂತಕ್ಕೆ ಎಲ್ಲಿ ಹೋಗಿಲ್ಲ ನಾವು. ಓಕೆ, ಈ ಸಂದರ್ಭದಲ್ಲಿ ಈ ಸ್ಮಾರಕವನ್ನು ನಿರ್ಮಾಣ ಮಾಡಲು ಕೈ ಜೋಡಿಸಿದ ಎಲ್ಲ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇನ್ನು ಮುಂಬರೋ ದಿನಗಳಲ್ಲಿ ಯುವಕರು ಇದ್ರ ಜಾಗೃತಿ ಆಗಬೇಕು. ತಮ್ಮ ಗ್ರಾಮಗಳಲ್ಲಿ ಇರ್ತಕ್ಕಂಥ ಇಂಥ ಸ್ಮಾರಕಗಳು ಭಾಳ ಅದಾವೆ, ಎಲ್ಲವೂ ಕಟ್ಟಿದಾವೆ, ಎಷ್ಟು ವರ್ಷ ಆಗಿದಾವೆ. ಅವ್ನು ಯುವಕರು ಕುಡ್ಕೊಂಡು ಇಂಥ ಒಂದು ಕಾರ್ಯಕ್ರಮಗಳು ಅವ್ರು ಹಂಚ್ಕೊಳ್ಬೇಕು. ಅವರಿಗೆ ನಾವು ಹೆಗಲು ಕೊಡೋಕೆ ನಾವು ಸಾಥ್ ನೀಡೋಕೆ ನಾವೆಲ್ಲ ಸಹಿ ಅದಾವೆ. ನಮ್ಮ ನಲ್ವಡಿ ಸರ್ ಆಗಿರ್ಬೋದು, ಎಲ್ಲರೂ ಇಂಥ ಒಂದು ಬಳಗ ಭಾಳ ಐತಿ. ಇನ್ನು ಇಟ್ಕೊಂಡು ಮುಂದಿನ ಕಾರ್ಯಕ್ರಮದಲ್ಲಿ ಒಂದು ದಿನಮಾನಗಳಲ್ಲಿ ನಾವೆಲ್ಲರೂ ಕುಡ್ಕೊಂಡು ಮುಂದಿನ ದಿನ ಎಲ್ಲ ಊರಲ್ಲಿ ಇರ್ತಕ್ಕಂತಹ ಒಂದು ಸ್ಮಾರಕಗಳು ಏನದಾವಲ್ಲ ಅವನ್ನ ಒಂದು ಜೀರ್ಣೋದ್ಧಾರ ಮಾಡುವಂತಹ ಒಂದು ಶಪಥವನ್ನು ನಾವು ಮಾಡಿದ್ದೀವಿ. ಎಲ್ಲರೂ ಅಲ್ಲಿ ಊರಿನ ಯುವಕರು ಇದಕ್ಕೆ ಕೈ ಜೋಡಿಸ್ಬೇಕಂತೇಳಿ ದೇಶಭಕ್ತಿಯಿಂದ ನಾವು ಅವರಲ್ಲಿ ಕೇಳ್ಕೊಳ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ರಾಜ್ಯದಲ್ಲಿಯೇ ಮಾದರಿ ಸಂಸ್ಥೆಯಾಗಿದೆ. ಸಹಕಾರಿ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಗಳಿಗೆ ಎಲ್ಲ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ರಾಜ್ಯದ ಸಹಕಾರಿ ಸಂಘಗಳಲ್ಲಿ ಮಾದರಿ ಸಂಸ್ಥೆಯಾಗಿರುವ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಗಳಿಗೆ ಎಲ್ಲ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅಕ್ಟೋಬರ್ 24ರಂದು ಚುನಾವಣೆ ನಡೆಯಬೇಕಿದ್ದ ಈ ಸಹಕಾರಿ ಸಂಘಕ್ಕೆ ಒಟ್ಟು 33 ನಾಮಪತ್ರಗಳು ಸಲ್ಲಿಕೆಯಾಗಿದ್ದವು. ಅಕ್ಟೋಬರ್ 18 ರವಿವಾರದಂದು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನವಾಗಿತ್ತು. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಮತ್ತು ಬಿಜೆಪಿಯ ಮಾಜಿ ಸಂಸದ ರಮೇಶ್ ಕತ್ತಿ ಹಾಗೂ ಹುಕ್ಕೇರಿ ಶಾಸಕರಾದ ಉಮೇಶ್ ಕತ್ತಿ ಅವರ ಪ್ರಯತ್ನದಿಂದ ಸಹಕಾರಿ ಸಂಘಕ್ಕೆ ನಡೆಯಬೇಕಿದ್ದ ಚುನಾವಣೆಯನ್ನು ನಡೆಸದೆ ಎಲ್ಲಾ 15 ಕ್ಷೇತ್ರಗಳಿಗೆ ಅವಿರೋಧ ಆಯ್ಕೆ ಮಾಡುವ ಮೂಲಕ ಚುನಾವಣೆಯಿಂದ ಸಂಘಕ್ಕೆ ಹೊರೆಯಾಗಬೇಕಿದ್ದ ವೆಚ್ಚವನ್ನು ಕಡಿತ ಮಾಡಿದ್ದಾರೆ. ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘಕ್ಕೆ ಇಂದು ಅವಿರೋಧವಾಗಿ ಆಯ್ಕೆಯಾದವರಲ್ಲಿ ಸಾಮಾನ್ಯ ವರ್ಗದಲ್ಲಿ ಬೆಲ್ಲದ ಬಾಗೇವಾಡಿಯ ಲವ ರಮೇಶ್ ಕತ್ತಿ, ಮಾವನೂರ್, ಅಶೋಕ್ ಬಸಪ್ಪ ಚಂದಪ್ಪಗೋಳ್, ಹತ್ತರ್ಗಿ, ಜೋಮ್ಲಿಂಗ್ ಬಸಪ್ಪ ಪಟ್ಟೋಳಿ, ಯಲ್ಲಾಪುರ್, ಕಲಗೌಡ ಬಸಗೌಡ ಪಾಟೀಲ್, ಸಂಕೇಶ್ವರ್, ಕುನಾಲ್ ಶಿವಗೌಡ ಪಾಟೀಲ್, ಹುಕ್ಕೇರಿ, ಜಯಗೌಡ ಪಾಟೀಲ್, ಸೊಲ್ಲಾಪುರ್, ಶಶಿರಾಜ್ ಪಾಟೀಲ್, ಯಲ್ಲಿಮುನ್ನೋಳಿ ಬಸಗೌಡ ಮಗಣ್ಣವರ್, ಶಿರ್ಗಾಂವ್ ರವೀಂದ್ರ ಹಿಡ್ಕಲ್, ಬೆನಿವಾಡ್ ಕೆಂಚಪ್ಪ ಬೆನಚನ್ಮರ್ಡಿ, ದಡ್ಡಿ ವಿಷ್ಣು ರೇಡೇಕರ್, ಗವನಾಳ್ ರವೀಂದ್ರ ಅಸೋದೆ, ಹಗೇದಾಳ್ ಈರಪ್ಪ ಬಂಜಿರಾಮ್,
ಶಿರಹಟ್ಟಿ ಬಿಕೆ ಮಹಿಳಾ ಮೀಸಲು ಸಂಗೀತಾ ದಪ್ಪಾದುಳಿ, ಸುಲ್ತಾನ್ಪುರ್ ಶಿವಲೀಲಾ ಮನಗುತ್ತಿ ಇವರುಗಳು ಸಂಘಕ್ಕೆ ಅವಿರೋಧವಾಗಿ ಆಯ್ಕೆಯಾದ ನಿರ್ದೇಶಕರುಗಳಾಗಿದ್ದಾರೆ. ಚಿಕ್ಕೋಡಿ ತಾಲೂಕಿನ ಶಮನೇವಾಡಿ ಗ್ರಾಮ ಪಂಚಾಯಿತಿಗೆ ಡಾಕ್ಟರ್ ರಾವ್ ಸಾಹೇಬ್ ಮಡಿವಾಳ ಅವರು ಆಂಬ್ಯುಲೆನ್ಸ್ ವಾಹನವನ್ನ ದೇಣಿಗೆ ರೂಪದಲ್ಲಿ ನೀಡಿದ್ದಾರೆ. ಹುಟ್ಟಿದ ಊರಿನ ಋಣ ತೀರಿಸಲು ಇದೊಂದು ಸುವರ್ಣ ಅವಕಾಶ ಎಂದು ತಿಳಿಸಿದರು. ಕೊಡುವ ಕೈಗಳತ್ತ ಕೈ ಚಾಚುವ ಸಮಾಜದಲ್ಲಿಂದು ಕೊಡುವ ಕೈಗಳಾಗಿ ಬದುಕುವ ದಾನಿಗಳು ಇದ್ದಾರೆ ಎಂಬುದಕ್ಕೆ ಚಿಕ್ಕೋಡಿ ತಾಲೂಕಿನ ಶಮನೇವಾಡಿಯ ಡಾಕ್ಟರ್ ರಾವ್ ಸಾಹೇಬ್ ಮಡಿವಾಳರೇ ಉತ್ತಮ ಉದಾಹರಣೆಯಾಗಿದ್ದಾರೆ. ಹಾಗಾದರೆ ಬನ್ನಿ ವೀಕ್ಷಕರೇ, ನಿಸ್ವಾರ್ಥ ಸೇವೆ ಕೈಯುವ ಈ ವೈದ್ಯರ ಸೇವೆ ಎಂತಹದ್ದು ಎಂಬುದನ್ನು ನೋಡಿ. ಕಳೆದ ಒಂದು ದಶಕದಿಂದ ನೆರೆ ರಾಜ್ಯ ಮಹಾರಾಷ್ಟ್ರದ ಇಂಚಲ್ಕರಂಜಿಯಲ್ಲಿ ವೈದ್ಯಕೀಯ ಸೇವೆ ಸಲ್ಲಿಸುತ್ತಿರುವ ಚಿಕ್ಕೋಡಿ ತಾಲೂಕಿನ ಶಮನೇವಾಡಿ ಗ್ರಾಮದ ರಾವ್ ಸಾಹೇಬ್ ಕಲ್ಲಪ್ಪ ಮಡಿವಾಳ್ ತಮ್ಮ ತಾಯಿಯ ಸ್ಮರಣಾರ್ಥ ತಾವು ಹುಟ್ಟಿ ಬೆಳೆದ ಗ್ರಾಮದ ಋಣ ತೀರಿಸಲು 2.5 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿನ ಆಂಬ್ಯುಲೆನ್ಸ್ ವಾಹನವನ್ನ ಗ್ರಾಮ ಪಂಚಾಯಿತಿಗೆ ಗ್ರಾಮದಲ್ಲಿನ ತುರ್ತು ರೋಗಿಗಳ ಅನುಕೂಲಕ್ಕಾಗಿ ದೇಣಿಗೆ ರೂಪದಲ್ಲಿ ನೀಡಿದ್ರು. ರವಿವಾರ ಬೆಳಿಗ್ಗೆ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಜಯಕುಮಾರ್ ಖೋತ್ ಅವರ ಮುಖ್ಯ ಉಪಸ್ಥಿತಿಯಲ್ಲಿ ನಡೆದ ಆಂಬ್ಯುಲೆನ್ಸ್ ಪ್ರದಾನ ಸಮಾರಂಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಸುದರ್ಶನ್ ಖೋತ್, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶೀತಲ್ ಪಟ್ಟನ್ಕುಡೆ, ಗ್ರಾಮ ಪಂಚಾಯಿತಿ ಪಿಡಿಒ ಬಿಕೆ ಯಾದಗಿರಿ, ದೀಪಕ್ ಖೋತ್, ಸುರೇಶ್ ಖೋತ್, ಪಿಂಟು ಗುಣಕೆ, ಗುತ್ತಿಗೆದಾರ ಭರತ್ ಖೋತ್, ಸುರೇಶ್ ಜೈಕರ್ ಅವರ ಮುಖ್ಯ ಉಪಸ್ಥಿತಿಯಲ್ಲಿ ಶ್ರೀಫಲ ಒಡೆದು ವಾಹನ ಪೂಜೆ ಮಾಡಲಾಯಿತು. ಇದೇ ವೇಳೆ ಜಿಲ್ಲಾ ಪಂಚಾಯತ್ ಸದಸ್ಯ ಸುದರ್ಶನ್ ಖೋತ್ ಅವರು ಮಾತನಾಡಿ, ಕೊಡುವ ಕೈಗಳತ್ತ ಕೈ ಚಾಚುವ ಜನರ ಮಧ್ಯ ಕೊಡುವ ಕೈಗಳೇ ಮುಂದು ಎನ್ನುವಂತೆ ಉದಾರ ಭಾವನೆಯಿಂದ ಗ್ರಾಮದ ರೋಗಿಗಳಿಗೆ ಅತ್ಯವಶ್ಯಕವಾದ ಆಂಬ್ಯುಲೆನ್ಸ್ ನೀಡಿ ನಿಜವಾಗಿಯೂ ವೈದ್ಯರಿಗೆ ಮಾದರಿಯಾಗಿದ್ದಾರೆ ಎಂದು ತಿಳಿಸಿದರು. ಈಗಾಗಲೇ ಗ್ರಾಮದಲ್ಲಿನ ಮಂದಿರಗಳಿಗೂ ದೇಣಿಗೆ ನೀಡಿರುತ್ತಾರೆಂದು ತಿಳಿಸಿದರು. ಇದೇ ವೇಳೆ ವಾಹನ ದೇಣಿಗೆ ನೀಡಿದ ದಾನಿಗಳಿಗೆ ಪಂಚಾಯಿತಿ ವತಿಯಿಂದ ಶಾಲ್ ಶ್ರೀಫಲ ನೀಡಿ ಸನ್ಮಾನಿಸಲಾಯಿತು. ಸಮಾರಂಭದಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಕಲ್ಲಪ್ಪ ಪೂಜಾರಿ, ನವೀನ್ ಕಮತೆ, ಇಸ್ಮಾಯಿಲ್ ಮುಜಾವರ್, ಭಾಸ್ಕರ್ ಫಕ್ಕೀರೆ, ವಿಫುಲ್ ಚೌಗುಲೆ, ಪೋಪಟ್ ಮಡಿವಾಳ್, ಸಂಜಯ್ ಹಾಗೂ ರಾಜು ಮಡಿವಾಳ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳನ್ನು ಕೋರ್ತಾ, ನಮ್ಮ ಶಮನೇವಾಡಿ ಗ್ರಾಮದ ಸುಪುತ್ರರು, ವೈಯಕ್ತಿಕವಾಗಿ ನನ್ನ ಸಹಪಾಠಿಗಳು ಹಾಗೂ ಇಚ್ಚಲ್ಕರ್ಜಿಯಲ್ಲಿ ಈಗ ಸದ್ಯ ಡಾಕ್ಟರ್ ವೃತ್ತಿಯನ್ನು ಮಾಡ್ತಕ್ಕಂತಹ ನಮ್ಮ ಪರಮ ಮಿತ್ರರಾದಂತಹ ರಾವ್ ಸಾಹೇಬ್ ಕಲ್ಲಪ್ಪ ಮಡಿವಾಳ್ ಅವರು ಇವತ್ತು ತಮ್ಮ ಪೂಜ್ಯ ತಾಯಿಯವರಾದಂಥ ಕೈಲಾಶವಾಸಿ ರತ್ನಾಬಾಯಿ ಕಲ್ಲಪ್ಪ ಮಡಿವಾಳ್ ಅವರ ಸ್ಮರಣಾರ್ಥವಾಗಿ ಶಮನೇವಾಡಿ ಗ್ರಾಮ ಪಂಚಾಯಿತಿಗೆ ಒಂದು ಆಂಬ್ಯುಲೆನ್ಸ್ ಅಂದರೆ ರುಗ್ನವಾಹಿಕೆಯನ್ನು ದಾನವಾಗಿ ನೀಡ್ತಾ ಇದ್ದಾರೆ. ಚಿಕ್ಕಂದಿನೂ ಕೂಡ ಅತ್ಯಂತ ಶಾಂತ ಹಾಗೂ ಎಲ್ಲರೊಂದಿಗೆ ಹೊಂದಿಕೊಂಡು ಹೋಗುವಂತಹ ಸ್ವಭಾವದ ವ್ಯಕ್ತಿಯಾದಂಥ ರಾವ್ ಸಾಹೇಬ್ ಮಡಿವಾಳ್ ಅವರು ಕೆಲವೊಂದು ದಿವಸಗಳ ಹಿಂದೆ ನನ್ನ ಮುಂದೆ ಭಾವನೆಯನ್ನು ವ್ಯಕ್ತ ಮಾಡಿದರು. ತಾನು ಜನ್ಮ ತಾಳಿ ಬೆಳೆದಂಥ ಊರಿಗೆ ಏನಾದರೂ ಮಾಡಬೇಕು ಅನ್ನೋ ಒಂದು ಭಾವನೆಯನ್ನು ವ್ಯಕ್ತ ಮಾಡಿದರು. ಅದರಲ್ಲಿಯೂ ಕೂಡ ವಿಶೇಷವಾಗಿ ಅವರು ವೈದ್ಯಕೀಯ ವೃತ್ತಿಯಲ್ಲಿ ಇನ್ವಾಲ್ವ್ ಇರೋದರಿಂದ ಒಂದು ಗ್ರಾಮಕ್ಕೆ ಈ ಒಂದು ರುಗ್ನವಾಹಿಕೆಯನ್ನು ನಾನು ನೀಡಬೇಕಂದಿದ್ದೀನಿ ಅಂತ ಭಾವನೆಯನ್ನು ವ್ಯಕ್ತ ಮಾಡಿದರು. ಇವತ್ತು ಆ ಕಾರ್ಯವನ್ನು ಅವರು ನಮ್ಮ ಶಮನೇವಾಡಿ ಗ್ರಾಮಕ್ಕಾಗಿ ಗ್ರಾಮ ಪಂಚಾಯಿತಿಗೆ ಈ ರುಗ್ನವಾಹಿಕೆಯನ್ನು ನೀಡಿ ಇವತ್ತು ತಮ್ಮ ವಚನವನ್ನ ಪೂರ್ತಿ ಮಾಡ್ತಾ ಇದ್ದಾರೆ. ಭೀಮಾ ತೀರದಲ್ಲಿ ಪ್ರವಾಹದಿಂದ ಮುಳುಗಡೆಯಾಗಿರುವ ಅನೇಕ ಗ್ರಾಮಗಳಲ್ಲಿ ಸಂತ್ರಸ್ತರ ಸಹಾಯಕ್ಕಾಗಿ ದೇಶ ರಕ್ಷಕರ ಪಡೆ ಮತ್ತು ಸ್ವದೇಶಿ ಜಾಗರಣ ಮಂಚ ವತಿಯಿಂದ ಗ್ರಾಮ ಮತ್ತು ಸಹಾಯ ಕೇಂದ್ರಗಳಲ್ಲಿ ತೆರಳಿ ಸತತ 2 ದಿನಗಳ ಕಾಲ ಸೇವಾ ಕಾರ್ಯ ಮಾಡಿದರು. ವಿಜಯಪುರದ ಗ್ರಾಮಗಳಲ್ಲಿ ಪ್ರವಾಹದಿಂದ ಮುಳುಗಡೆಯಾಗಿರುವ ಇಂಡಿ ತಾಲೂಕಿನ ಭೂಯಾರ್, ಹಿರೇಬೇವನೂರ್, ಮೀರಗಿ, ರೋಡ್ಗಿ ಗ್ರಾಮಗಳಲ್ಲಿ ಸಂತ್ರಸ್ತರ ಸಹಾಯಕ್ಕಾಗಿ ದೇಶ ರಕ್ಷಕರ ಪಡೆ ಮತ್ತು ಸ್ವದೇಶಿ ಜಾಗರಣ ಮಂಚ್ ಸಹಯೋಗದೊಂದಿಗೆ ಗ್ರಾಮ ಹಾಗೂ ಸಹಾಯ ಕೇಂದ್ರಗಳಿಗೆ ಭೇಟಿ ನೀಡಿದರು. ಅಲ್ಲಿ ನೆಲೆಸಿದ್ದ ಕುಟುಂಬಗಳಿಗೆ ದಿನಸಿ ವಸ್ತುಗಳನ್ನು ನೀಡಿ ಅವರೊಂದಿಗೆ ನಾವು ಇದ್ದೇವೆ ಎನ್ನುವ ಧೈರ್ಯ ತುಂಬಿ ಬಂದ ಸಂಘಟಿಗರು ಸತತ 2 ದಿನ ಸೇವಾ ಕಾರ್ಯ ಮಾಡಿದರು.
ಈ ಸಂದರ್ಭದಲ್ಲಿ ರಾಘವೇಂದ್ರ ಶೆಟ್ಟಿ, ರಜನಿಕಾಂತ್ ಕಲ್ಲೂರ್ಕರ್, ಸಚಿನ್ ಹಿರೇಮಠ್, ಜಗದೀಶ್ ಕುಂಬಾರ್, ರೋಹನ್ ಆಪ್ಟೆ, ವಿಜಯ್ ಕಾಂಬಳೆ, ಶ್ರೀಧರ್ ತಾಂಬೆ, ಸಾಹೇಬ್ಗೌಡ ಪೂಜಾರಿ, ರಾಹುಲ್ ಕಾಂಬಳೆ, ರವಿ ಚೌಹಾಣ್ ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕಂದಾಯ ಸಚಿವ ಆರ್ ಅಶೋಕ್ ಹುಕ್ಕೇರಿಗೆ ಭೇಟಿ ಹಿನ್ನೆಲೆ ಹುಕ್ಕೇರಿಯ ಪುರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕಾಲುವೆ ಸ್ವಚ್ಛತಾ ಕಾರ್ಯ ನಡೆಸಿದ್ರು. ಉಪಚುನಾವಣೆಯಲ್ಲಿ ಡಿಕೆ ಬಂಡೆಯ ಯಾವ ಆಟ ಕೂಡ ನಡೆಯಲ್ಲ. ಡಿಕೆ ಶಿವಕುಮಾರ್ಗೆ ಸಚಿವ ಆರ್ ಅಶೋಕ್ ಟಾಂಗ್ ನೀಡಿದ್ದಾರೆ. ಆರ್ಆರ್ ನಗರ ಮತ್ತು ಶಿರಾ ಉಪಚುನಾವಣೆಯಲ್ಲಿ ಬಿಜೆಪಿ ಜಯ ಭೇರಿ ಬಾರಿಸಲಿದೆ ಎಂದು ಅವರು ಹೇಳಿದ್ರು. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿಯಲ್ಲಿ ಪ್ರವಾಹ ಪರಿಶೀಲನೆಯ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಕಂದಾಯ ಸಚಿವ ಆರ್ ಅಶೋಕ್ ಈ ಹೇಳಿಕೆಯನ್ನು ನೀಡಿದ್ದಾರೆ. ಆರ್ಆರ್ ನಗರ ಮತ್ತು ಶಿರಾ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದೇ ಗೆಲ್ಲಲಿದೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಹೇಳಿದ್ರು. ಡೌಟ್ ಇರುವುದು ಕಾಂಗ್ರೆಸ್ ಪಕ್ಷದವರಿಗೆ ಮಾತ್ರ. ಆರ್ಆರ್ ನಗರದಲ್ಲಿ ಬಿಜೆಪಿ ಅಭ್ಯರ್ಥಿ ಸುಮಾರು 40ರಿಂದ 50 ಸಾವಿರ ಮತಗಳ ಅಂತರದಿಂದ ಗೆಲ್ಲುತ್ತಾರೆ. ಕಳೆದ ಚುನಾವಣೆಯಲ್ಲಿದ್ದ ನಾಯಕರು ಇಂದು ಬಿಜೆಪಿಯಲ್ಲಿದ್ದಾರೆ. ಆರ್ಆರ್ ನಗರಕ್ಕೆ ನಾನೇ ಇನ್ಚಾರ್ಜ್ ಇದ್ದೇನೆ ಅಂತ ಕೂಡ ಅವರು ಹೇಳಿದ್ರು. ಇದನ್ನ ನಾನು ಸವಾಲಾಗಿ ಸ್ವೀಕರಿಸಿದ್ದೇನೆ. ಆರ್ಆರ್ ನಗರದಲ್ಲಿ ಯಾವ ಡಿಕೆ ಬಂಡೆ ಆಟ ಕೂಡ ನಡೆಯಲ್ಲ. ಡಿಕೆ ಬಂಡೆಯ ಯಾವ ಆಟ ಕೂಡ ನಡೆಯಲು ನಾವು ಬಿಡುವುದಿಲ್ಲ ಎಂದು ಹುಕ್ಕೇರಿಯಲ್ಲಿ ಆರ್ ಅಶೋಕ್ ಹೇಳಿಕೆಯನ್ನು ನೀಡಿದ್ದಾರೆ. ಸಚಿವ ಆರ್ ಅಶೋಕ್ ಅಧ್ಯಕ್ಷತೆಯಲ್ಲಿ ಬೆಳಗಾವಿಯಲ್ಲಿ ಮಳೆ ಹಾನಿ ಕುರಿತು ಅಧಿಕಾರಿಗಳ ಜೊತೆ ಬೆಳೆ ಹಾನಿ ವೀಕ್ಷಣೆ ನಡೆಸಿದ ನಂತರ ಹುಕ್ಕೇರಿ ತಾಲೂಕಿನಲ್ಲಿ ಅವರು ಪ್ರವಾಹ ಪರಿಶೀಲನೆ ನಡೆಸಿದ್ರು. ಈ ಸಂದರ್ಭದಲ್ಲಿ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಮತ್ತು ಶಾಸಕರು ಉಪಸ್ಥಿತರಿದ್ದರು. ಡೌಟೇ ಇಲ್ಲ. ಡೌಟ್ ಇರೋದು ಕಾಂಗ್ರೆಸ್ ಅವರಿಗೆ. ಅವರು ಭಾಳ ಗೊಂದಲದಲ್ಲಿದ್ದಾರೆ. ಗೆಲ್ಲುವ ಸ್ಥಿತಿಯಲ್ಲಿ ಇಲ್ಲ ಇವತ್ತು. ಅವರು ಶಿರಾದಲ್ಲೂ ಗೆಲ್ಲುವ ಸ್ಥಿತಿ ಇಲ್ಲ. ರಾಜರಾಜೇಶ್ವರಿ ಅಂತೂ ಪ್ರಶ್ನೆನೇ ಇಲ್ಲ. ಅಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಸುಮಾರು 40ರಿಂದ 50 ಸಾವಿರ ಲೀಡಲ್ಲಿ ಗೆಲ್ತಾರೆ. ಕಾರಣ ಏನು ಅಂತಂದರೆ ಕಳೆದ ಬಾರಿ ಚುನಾವಣೆಯಲ್ಲಿ ಯಾರ್ಯಾರು ಸ್ಪರ್ಧೆ ಮಾಡಿದರು, ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡಿದಂಥ ಮುನ್ರತ್ನಂ ಅವರು ಬಿ ಜೆ ಪಿಗೆ ಕ್ಯಾಂಡಿಡೇಟ್ ಆಗಿದ್ದಾರೆ. ಬಿ ಜೆ ಪಿ ಕ್ಯಾಂಡಿಡೇಟು ತುಳಸಿ ಮುನ್ರಾಜ್ ಅವರು ಬಿ ಜೆ ಪಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಜನತಾದಳದಲ್ಲಿ ಕ್ಯಾಂಡಿಡೇಟ್ ಆಗಿದ್ದಂಥ ಸನ್ಮಾನ್ಯ ರಾಮಚಂದ್ರ ಅವರು 63 ಸಾವಿರ ಓಟ್ ತೊಗೊಂಡಿದ್ರು. ಅವರು ಬಿ ಜೆ ಪಿಗೆ ನಾಳೆ ಸೇರ್ಪಡೆ ಆಗ್ತಾಯಿದ್ದಾರೆ. ಸೊ ಕಳೆದ ಬಾರಿ ಸ್ಪರ್ಧೆ ಮಾಡಿದಂಥ 3 ಅಭ್ಯರ್ಥಿಗಳು ಬಿ ಜೆ ಪಿಯಲ್ಲಿ ಇರೋದ್ರಿಂದ ದೊಡ್ಡ ಅಂತರದಲ್ಲಿ ನಾವು ಗೆಲ್ಲಿಸ್ತೀರಿ. ಅಲ್ಲಿ ಯಾವುದೇ ಕಾರಣಕ್ಕೂ ಡಿ ಕೆ ಅಂತ ಬಂಡೆ ಅಲ್ಲಿ ನಡೆಯಲ್ಲ. ಡಿ ಕೆ ಅಂತ ಬಂಡೆಯ ಆಟ, ಯಾವುದೇ ಆಟ ನಡೆಯೋಕ್ಕೆ ಅಲ್ಲಿ ನಾವು ಬಿಡಲ್ಲ. ದೊಡ್ಡ ಅಂತರದಲ್ಲಿ ನಾವು ಗೆಲ್ತೀರಿ. ನಾವು ಸವಾಲಾಗಿ, ನಾನು ಇನ್ಚಾರ್ಜಲ್ಲಿ ಆರ್ ನಗರಕ್ಕೆ ನಾನು ಇನ್ಚಾರ್ಜ್ ಇದ್ದೀನಿ. ಸೊ ಸವಾಲಾಗಿ ಸ್ವೀಕಾರ ಮಾಡಿದ್ದೀನಿ. ಸವಾಲಾಗಿ ಅದನ್ನು ಎದುರಿಸ್ತೀನಿ. ಸವಾಲಾಗಿ ಅದನ್ನು ಗೆಲ್ತೀನಿ. ಬಾಗಲಕೋಟೆ ಜಿಲ್ಲೆಯ ಇಳಕಲ ತಾಲೂಕಿನಲ್ಲಿ ಸುರಿದ ಅತಿಯಾದ ಮಳೆಯ ಅವಾಂತರ ಅಷ್ಟಿಷ್ಟಲ್ಲ. ಸಮೃದ್ಧವಾಗಿ ಬೆಳೆದು ನಿಂತ ಬೆಳೆಗಳು ನೀರು ಪಾಲಾಗಿವೆ. ರೈತರು ಚಿಂತೆಗೀಡಾಗಿದ್ದಾರೆ. ಬೆಳೆ ಸಮೀಕ್ಷೆ ನಡೆಸಿ ಸೂಕ್ತ ಪರಿಹಾರ ನೀಡುವಂತೆ ರೈತರು ಒತ್ತಾಯಿಸಿದ್ದಾರೆ. ಮಳೆಯ ಅವಾಂತರ ಅಷ್ಟಿಷ್ಟಲ್ಲ. ಅತಿಯಾಗಿ ಸುರಿದ ಮಳೆ ಹಿನ್ನೆಲೆ ಬಾಗಲಕೋಟೆ ಜಿಲ್ಲೆ ಇಳಕಲ್ ಭಾಗದಲ್ಲಿನ ರೈತರ ಜೀವನ ಅಸ್ತವ್ಯಸ್ತವಾಗಿದೆ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನಲ್ಲಿ ಧಾರಾಕಾರ ಮಳೆಗೆ ಬೆಳೆದು ನಿಂತ ಬೆಳೆಗಳು ನೀರು ಪಾಲಾಗಿವೆ. ಅತಿಯಾದ ಮಳೆಗೆ ಸೂರ್ಯಕಾಂತಿ, ಎಳ್ಳು, ಉಳ್ಳಾಗಡ್ಡಿ ನಾಶವಾದ ಬಗ್ಗೆ ರೈತರು ತಿಳಿಸಿದ್ದಾರೆ. ಇಲ್ಲಿಯವರೆಗೂ ಯಾವೊಬ್ಬ ಅಧಿಕಾರಿಗಳು ಕೂಡ ರೈತರ ಹೊಲಗಳಿಗೆ ಭೇಟಿ ನೀಡಿಲ್ಲ. ಬೆಳೆ ನಾಶದ ಬಗ್ಗೆ ಯಾರೂ ಕೂಡ ತಲೆ ಕೆಡಿಸಿಕೊಂಡಿಲ್ಲ. ಕೇವಲ ನಮ್ಮ ಹೆಸರಿನಲ್ಲಿ ಒಂದೊಂದು ಸ್ಟ್ರೈಕ್ ಮಾಡುತ್ತಾರೆ. ಆದರೆ ಈ ಮಳೆಯಿಂದ ಆದ ಅವಾಂತರದ ಬಗ್ಗೆ ಯಾರೂ ಕೂಡ ತಲೆ ಕೆಡಿಸಿಕೊಂಡಿಲ್ಲ ಎಂದು ರೈತರು ಅಳಲು ತೋಡಿಕೊಂಡಿದ್ದಾರೆ. ಹೊಲದಲ್ಲಿ ರಾಶಿ ಮಾಡಲು ಸಂಗ್ರಹಿಸಿದ್ದ ಸಜ್ಜೆ ಬೆಳೆ ಜಲಾವೃತಗೊಂಡಿದೆ. ಬೆಳೆದು ನಿಂತ ಮೆಣಸಿನಕಾಯಿ ಬೆಳೆ ನೀರು ಪಾಲಾಗಿದೆ. ಹೀಗಾಗಿ ಸೂಕ್ತ ಪರಿಹಾರಕ್ಕೆ ರೈತರು ಆಗ್ರಹಿಸಿದ್ದಾರೆ.
ಇನ್ನಾದರೂ ತಾಲೂಕು ಆಡಳಿತ ಎಚ್ಚೆತ್ತುಕೊಂಡು ಮಳೆಯ ಅವಾಂತರದಿಂದ ರೈತರಿಗೆ ಆದ ನಷ್ಟದ ಬಗ್ಗೆ ಸಮೀಕ್ಷೆ ನಡೆಸಿ ಸೂಕ್ತ ಪರಿಹಾರ ದೊರಕಿಸಿಕೊಡಬೇಕೆಂಬುದೇ ನಮ್ಮ ಆಶಯವಾಗಿದೆ. ಹುಕ್ಕೇರಿ ತಾಲೂಕಿನವರೇ ಆದ ಕುರುಣಿ ಗ್ರಾಮದವರಾದ ಹಾಗೂ ಧಾರವಾಡ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವ ಕೆಬಿ ಗುಡಿಸಿ ಅವರಿಗೆ ಹುಕ್ಕೇರಿ ಹಿರೇಮಠದ ದಸರಾ ಉತ್ಸವದಲ್ಲಿ ಹಿರೇಮಠದ ಷಡಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ದಸರಾ ಗೌರವ ನೀಡಲಿದ್ದಾರೆ. ಕೆಬಿ ಗುಡಿಸಿ ಅವರು ಶ್ರೀಮಠಕ್ಕೆ ಆಗಮಿಸುತ್ತಿರುವುದು ಸಂತಸದ ಸಂಗತಿ ಎಂದು ಶ್ರೀಗಳು ತಿಳಿಸಿದ್ದಾರೆ. ಈ ವರ್ಷದ ಹುಕ್ಕೇರಿ ಹಿರೇಮಠದ ದಸರಾ ಉತ್ಸವಕ್ಕೆ ಅಕ್ಟೋಬರ್ 23ರಂದು ಒಬ್ಬ ಅಪರೂಪದ ವ್ಯಕ್ತಿ ಆಗಮಿಸುತ್ತಿದ್ದಾರೆ. ಹುಕ್ಕೇರಿ ತಾಲೂಕಿನವರೇ ಆದಂತಹ ಕುರಣಿ ಗ್ರಾಮದಲ್ಲಿ ಜನಿಸಿರುವ ಇವತ್ತು ಧಾರವಾಡ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಅಪರೂಪವಾದ ಸ್ಥಾನವನ್ನ ಅಲಂಕರಿಸಿರುವ ಕೆಬಿ ಗುಡಿಸಿ ಅವರು 23/10/2020ಕ್ಕೆ ಹುಕ್ಕೇರಿ ಹಿರೇಮಠದ ದಸರಾ ಉತ್ಸವಕ್ಕೆ ಆಗಮಿಸಿ ಹುಕ್ಕೇರಿ ಹಿರೇಮಠದಿಂದ ದಸರಾ ಗೌರವವನ್ನ ಸ್ವೀಕರಿಸಲಿದ್ದಾರೆ. ಹುಕ್ಕೇರಿ ತಾಲೂಕಿನ ಕುರಣಿ ಗ್ರಾಮದ ಸುಪುತ್ರರು ಇವತ್ತು ಧಾರವಾಡ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ವಿಶೇಷವಾದ ಸ್ಥಾನವನ್ನ ಅಲಂಕರಿಸಿರುವ ಪ್ರೊಫೆಸರ್ ಕೆಬಿ ಗುಡಿಸಿ ಅವರು 23/10/2020ರಂದು ಹುಕ್ಕೇರಿ ಹಿರೇಮಠದ ದಸರಾ ಉತ್ಸವಕ್ಕೆ ಆಗಮಿಸಿ ಶ್ರೀ ಷಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳಿಂದ ದಸರಾ ಗೌರವವನ್ನ ಸ್ವೀಕರಿಸಲಿದ್ದಾರೆ. ಈ ವರ್ಷದ ಹುಕ್ಕೇರಿ ಹಿರೇಮಠದ ದಸರಾ ಉತ್ಸವಕ್ಕೆ ಇದೇ 23ರಂದು ಒಬ್ಬ ಅಪರೂಪದ ವ್ಯಕ್ತಿ ಆಗಮಿಸ್ತಾ ಇದ್ದಾರೆ. ಹುಕ್ಕೇರಿ ತಾಲೂಕಿನ ಕುರ್ಣಿ ಗ್ರಾಮದಲ್ಲಿ ಜನಿಸಿ ಇವತ್ತು ಧಾರವಾಡ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಒಂದು ಅಪರೂಪವಾದ ಸ್ಥಾನವನ್ನು ಅಲಂಕರಿಸಿರುವ ಕೆಬಿ ಗುಡಿಸಿ ಅವರು ಇದೇ 23/10/2020ಕ್ಕೆ ಹುಕ್ಕೇರಿ ಹಿರೇಮಠದ ದಸರಾ ಉತ್ಸವಕ್ಕೆ ಆಗಮಿಸಿ ಹುಕ್ಕೇರಿ ಹಿರೇಮಠದ ದಸರಾ ಗೌರವವನ್ನು ಸ್ವೀಕರಿಸಲಿದ್ದಾರೆ. ಒಂದು ಹೆಮ್ಮೆ ಏನಂತಂದ್ರೆ ಹುಕ್ಕೇರಿ ತಾಲೂಕು ಒಂದು ವಿಶೇಷವಾಗಿರುವ ಸ್ಥಾನವನ್ನು ಅಲಂಕರಿಸಿದೆ. ಅಂದ್ರೆ ಗುಡಿಸಿಯವರ ಮುಖಾಂತರ ಹುಕ್ಕೇರಿ ತಾಲೂಕಿಗೆ ಇನ್ನೂ ಹೆಚ್ಚಿನ ಕೀರ್ತಿ ಬರಲಿ. 23ನೇ ತಾರೀಕಿಗೆ ಆಗಮಿಸುತ್ತಿರುವ ಅವರನ್ನ ಶ್ರೀಮಠ ಅತಿ ಅಭಿಮಾನದಿಂದ ಸ್ವಾಗತಿಸುತ್ತದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ತಾಲೂಕಿನ ಸುಪುತ್ರನಿಗೆ ಹುಕ್ಕೇರಿ ತಾಲೂಕು ಸ್ವಾಗತವನ್ನ ಬಯಸ್ತಾ ಇದೆ. ಜೈ ಗುರುಶಾನ್. ಹುಕ್ಕೇರಿ ತಾಲೂಕಿನ ಕುರಣಿ ಗ್ರಾಮದವರಾದ ವೇದಮೂರ್ತಿ ಶ್ರೀಶೈಲಯ್ಯ ದುಂಡಯ್ಯ ಹಿರೇಮಠ್ ಮತ್ತು ಮಹಾನಂದ ಶ್ರೀಶೈಲಯ್ಯ ಹಿರೇಮಠ್ ಇವರು ಕುರಣಿ ಗ್ರಾಮದ ಕೀರ್ತಿಯನ್ನ ಹೆಚ್ಚಿಸಿರುವ ಪ್ರೊಫೆಸರ್ ಕೆಬಿ ಗುಡಿಸಿ ಅವರಿಗೆ ಹಾರ್ದಿಕ ಸ್ವಾಗತವನ್ನ ಕೋರಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದ ವಿವೇಕಾನಂದ ನಗರದ ಮಹಿಳೆಯರು ನವರಾತ್ರಿ ಉತ್ಸವವನ್ನ ವಿಶಿಷ್ಟ ರೀತಿಯಲ್ಲಿ ಆಚರಿಸುತ್ತಿದ್ದಾರೆ. ಅಂದರೆ ಪ್ರತಿದಿನ ನವರಾತ್ರಿಯ 9 ದಿನಗಳವರೆಗೆ ನವರಂಗಿ ಸೀರೆಯನ್ನುಟ್ಟು ಸಂಭ್ರಮಿಸಲಿದ್ದಾರೆ. ನವರಾತ್ರಿಯ 2ನೇ ದಿನವಾದ ರವಿವಾರದಂದು ಕೇಸರಿ ಬಣ್ಣ ಹಾಗೂ 3ನೇ ದಿನವಾದ ಸೋಮವಾರದಂದು ಶ್ವೇತವರ್ಣದ ಸೀರೆಯನ್ನುಟ್ಟು ಸಂಭ್ರಮಿಸಿದ್ರು. ಹುಕ್ಕೇರಿ ಪಟ್ಟಣದಲ್ಲಿ ನವರಾತ್ರೋತ್ಸವವನ್ನ ಮಹಿಳೆಯರು ವಿಶಿಷ್ಟ ರೀತಿಯಲ್ಲಿ ಆಚರಿಸುತ್ತಿದ್ದಾರೆ. ನವರಾತ್ರಿಯ 2ನೇ ದಿನ ಹಾಗೂ 3ನೇ ದಿನದಂದು ಹುಕ್ಕೇರಿ ಪಟ್ಟಣದ ವಿವೇಕಾನಂದ ನಗರದ ಮಹಿಳೆಯರು ವಿಶಿಷ್ಟ ರೀತಿಯಲ್ಲಿ ದಸರಾ ಉತ್ಸವವನ್ನ ಆಚರಿಸಿ ಸಂಭ್ರಮಿಸಿದ್ರು. ನವರಾತ್ರಿ ಉತ್ಸವದ 2ನೇ ದಿನವಾದ ರವಿವಾರದಂದು ಮಹಿಳೆಯರು ಕೇಸರಿ ಬಣ್ಣದ ಸೀರೆಯನ್ನುಟ್ಟು ಸಂಭ್ರಮಿಸಿದ್ರು. ನವರಾತ್ರಿಯ 3ನೇ ದಿನವಾದ ಸೋಮವಾರದಂದು ಮಹಿಳೆಯರು ಶ್ವೇತವರ್ಣದ ಸೀರೆಯನ್ನುಟ್ಟು ಸಂಭ್ರಮಿಸಿದ್ರು.
ವಿವೇಕಾನಂದ ನಗರದ ಮಹಿಳೆಯರು ನವರಾತ್ರಿ ಎಂದರೆ 9 ದಿನಗಳವರೆಗೆ ನವರಂಗಿ ಸೀರೆಯನ್ನುಟ್ಟು ಸಂಭ್ರಮಿಸಲಿದ್ದಾರೆ.